ಮತ್ತೆ ಸೀಟ್ ಅಲಾಟ್ಮೆಂಟ್ ಹೇಗೆ ಮಾಡ್ಬಿಡ್ತಾರಪ್ಪ ಕೆ ಇ ಅವರು, ಆ ಕಡೆ ಇಂಜಿನಿಯರಿಂಗ್ ಕಾಲೇಜ್ದು ಬೇರೆ, ಮೆಡಿಕಲ್ದು ಎಲ್ಲ. ತಮ್ಗೆಲ್ಲ ಗೊತ್ತಿರುವಂತೆ ಒಂದೇ ರಾಜ್ಯ ಬಹಳ ವ್ಯವಸ್ಥಿತವಾಗಿ ಕಂಬೈನ್ಡ್ ಸೀಟ್ ಅಲಾಟ್ಮೆಂಟ್ ಅನ್ನ ನಾವು ಮಾಡ್ತೀವಿ. ಕಳೆದ ವರ್ಷ ನೀಟ್ ಪ್ರಾಬ್ಲಮ್ ಆಗಿ ರಿಸಲ್ಟ್ ಬರುವಂತದ್ದು ಲೇಟ್ ಆಗಿದ್ದ ಹಿನ್ನೆಲೆಯಲ್ಲಿ ನಮ್ಗೆ ನೀವು ನೀಟ್ ರಿಸಲ್ಟಿಗೋಸ್ಕರ ಇಂಜಿನಿಯರ್ ಅವ್ರಿಗೆ ಯಾಕೆ ತೊಂದರೆ ಮಾಡ್ತೀರಾ, ಇಂಜಿನಿಯರ್ ಸೀಟನ್ನ ಮುಕ್ಸ್ ಅಲಾಟ್ ಮಾಡಿ ಕಳಿಸ್ಬಿಡಿ ಅವರಿಗೆ, ಆಮೇಲೆ ನೀಟ್ ಮಾಡುವಂತ್ರಿ. ಏನಾಗುತ್ತೆ, ತುಂಬಾ ಪೇರೆಂಟ್ಸು ಈ ಕಡೆ ಫಸ್ಟ್ ಪ್ರಿಯಾರಿಟಿ ಅವ್ರದ್ದು ಮೆಡಿಕಲ್ ಇರುತ್ತೆ, ಒಂದ್ ವೇಳೆ ಸಿಕ್ಕಿಲ್ಲ ಅಂದ್ರೆ ಇಂಜಿನಿಯರಿಂಗ್ ಹೋಗೋದಿರುತ್ತೆ. ನಾನೇನಾದ್ರೂ ಇಂಜಿನಿಯರಿಂಗ್ ಅಲಾಟ್ ಮಾಡಿ ಕಳಿಸ್ಬಿಡ್ತು ಅಂತಂದ್ರೆ ಅವ್ನು ಹೋಗಿ ಇಂಜಿನಿಯರಿಂಗ್ ಸೀಟ್ ತಗೊಂಡು ಸೇರ್ಬಿಡ್ತಾನೆ. ಮತ್ತೆ ಮೆಡಿಕಲ್ ಬಂದಾಗ ಅವನು ಮೆರಿಟೋರಿಯಸ್ ಇದ್ರೆ ಮೆಡಿಕಲ್ಗೆ ಜಂಪ್ ಆಗ್ತಾನೆ. ಅವಾಗ ಇಂಜಿನಿಯರಿಂಗ್ ಸೀಟನ್ನ ನಾವು ಅದಕ್ಕಿಂತ ಸ್ವಲ್ಪ ಕೆಳಗಡೆ ಇರೋ ರ್ಯಾಂಕ್ ಅವನಿಗೆ ನಾವು ವಂಚಿತ ಮಾಡ್ದಂಗೆ ಆಗುತ್ತೆ ಒಳ್ಳೊಳ್ಳೆ ಕಾಲೇಜಲ್ಲಿ. ಆ ಕಾರಣಕ್ಕೋಸ್ಕರ ನಾವು ಕಳೆದ ವರ್ಷ ಸಹ ಕಂಬೈನ್ಡ್ ಸೀಟ್ ಅಲಾಟ್ಮೆಂಟ್ ಅಂತಾನೆ ಮಾಡಿದ್ವಿ. ಈ ವರ್ಷ ಸಹ ನಾವು ಕಂಬೈನ್ಡ್ ಸೀಟ್ ಅಲಾಟ್ಮೆಂಟೇನೆ ಮಾಡ್ತೀವಿ. ಏನಪ್ಪ ಕಂಬೈನ್ಡ್ ಸೀಟ್ ಅಲಾಟ್ಮೆಂಟು? ನಾನೀಗಾಗ್ಲೇನೆ ಹೇಳ್ದಂಗೆ ವಿವಿಧ ಇಲಾಖೆಗಳಿಂದ ಏನೆಲ್ಲ ಕೋರ್ಸ್ಗಳಿಗೆ ನಾವು ಸೀಟನ್ನು ಹಂಚಿಕೆ ಮಾಡ್ತೀವಿ ಅದ್ರದ್ದು ಸೀಟ್ ಮ್ಯಾಟ್ರಿಕ್ಸ್ ಅನ್ನ ನಮ್ಮ ವೆಬ್ಸೈಟ್ ಅಲ್ಲಿ ಪಬ್ಲಿಷ್ ಮಾಡ್ತೀವಿ. ನಂತರ ನಾವು ಆಪ್ಷನ್ ಎಂಟ್ರಿ ಎನ್ನುವಂತಹ ಒಂದು ಪ್ರಕ್ರಿಯೆಯನ್ನ ಶುರು ಮಾಡ್ತೀವಿ. ನೀವು ನಿಮ್ಮ ವಿದ್ಯಾರ್ಥಿಯ ಲಾಗಿನ್ನಿಗೆ ಹೋಗಿ ನಿಮ್ಮ ಪ್ರಿಯಾರಿಟಿ ಏನಿದೆ, ಫಸ್ಟ್ ಮೆಡಿಕಲ್ ಇದೆ, ಮೆಡಿಕಲ್ ನೀಟು ಬರ್ದಿದ್ದೀರಾ ನೀವು, ಮೆಡಿಕಲ್ಲು, ಡೆಂಟಲ್ಲು, ಆಯುಷು, ಇಂಜಿನಿಯರಿಂಗು, ಏನೆಲ್ಲ ಪ್ರಿಯಾರಿಟಿ ಇದೆ ನೀವು ಎಷ್ಟು ಬೇಕಾದರೂ ಆಪ್ಷನ್ ಅನ್ನ ಹಾಕ್ಬೋದು. ನೀವು ತುಂಬಾ ವಿದ್ಯಾರ್ಥಿಗಳು ಇಲ್ಲಿ ಆಪ್ಷನ್ ಎಂಟ್ರಿನಲ್ಲಿ ಒಂದು ಮಿಸ್ಟೇಕ್ ಏನ್ ಮಾಡ್ತಾರೆ, ಕೆಲವೇ ಕಾಲೇಜುಗಳಿಗೆ ಆಪ್ಷನ್ ಎಂಟ್ರಿ ಮಾಡ್ತಾರೆ, ಇನ್ನೊಂದಷ್ಟು ಕಾಲೇಜಿಗೆ ಆಪ್ಷನ್ ಎಂಟ್ರಿ ಮಾಡಲ್ಲ, ಬಿಟ್ಬಿಡ್ತಾರೆ. ನಾವೇನ್ ರಿಸ್ಟ್ರಿಕ್ಟ್ ಮಾಡಿಲ್ಲ, ಎಷ್ಟು ಬೇಕಾದ್ರೂ ಆಪ್ಷನ್ ಎಂಟ್ರಿ ಮಾಡ್ಬೋದು. ನೀವು ಸೀಟ್ ನಾವು ಫಸ್ಟ್ ರೌಂಡ್ ಅಲಾಟ್ ಮಾಡ್ಬಿಡ್ತೀವಿ. ಮಾಡಿದಾಗ ನಿಮ್ಮ ಮಗುಗಿಂತ ಕಡಿಮೆ ರ್ಯಾಂಕ್ ಇರುವಂತದ್ದು ಮಗುಗೆ ಒಂದು ಯಾವ್ದೋ ಕಾಲೇಜಲ್ಲಿ ಸೀಟ್ ಸಿಕ್ಬಿಟ್ಟಿರುತ್ತೆ. ಅವಾಗ ನಿಮಗೆ ನೋಡಿ ನಮಗೆ ಕೊಟ್ಟಿಲ್ಲ ಇವರು ಏನೋ ಮಾಡಿದ್ದಾರೆ, ತುಂಬಾ ನಮ್ಮ ಹತ್ರ ಬರ್ತಾರೆ. ಅವಾಗ ನಾವು ಮಗುದು ತೆಗೆದು ನೋಡಿದ್ರೆ ಆ ಕಾಲೇಜಿಗೆ ಮಗು ಆಪ್ಷನ್ ಎಂಟ್ರಿನೇ ಮಾಡಿರಲ್ಲ. ನಾವ್ ಹೆಂಗ್ ಅಲಾಟ್ ಮಾಡಕ್ಕಾಗುತ್ತೆ? ನಿಮ್ ಮಗುಗೆ ಇಷ್ಟ ಇದೆ ಅಂತೇಳಿ ನನ್ನ ವಿನಂತಿ. ಆಮೇಲೆ ಆಪ್ಷನ್ ಎಂಟ್ರಿ ರಿಸ್ಟ್ರಿಕ್ಷನ್ಸ್ ಇಲ್ಲ. ನೀವು ಇಮ್ಯಾಜಿನ್ ಮಾಡಿ, ಎಷ್ಟು ಕಾಲೇಜು, ಎಷ್ಟು ಬ್ರಾಂಚ್ ಇದೆ, ಮೋರ್ ದೆನ್ 1000 ಆಗ್ಬೋದು ನಿಮ್ದು ಆಪ್ಷನ್ ಎಂಟ್ರಿ ಮಾಡಕ್ಕೆ ಶುರು ಮಾಡಿದ್ರೆ. ಮಾಡಿ, ನೀವು ಸಿಗುತ್ತೆ, ಪ್ರಿಯಾರಿಟಿ ಮಾಡಿ. ನಿಮ್ದು ಇಷ್ಟ ಇರುವಂತ ಕಾಲೇಜು ಮೇಲ್ ಹಾಕ್ತೀರಾ, ನೆಕ್ಸ್ಟ್ ಕೆಳಗೆ ಹಾಕ್ತೀರಾ. ನಾವ್ ಹೇಗಪ್ಪ ಅಲಾಟ್ ಮಾಡ್ತೀವಿ? ನಮ್ದು ಸಾಫ್ಟ್ವೇರ್ ಮುಖಾಂತರ ಅಲಾಟ್ ಮಾಡುವಂಥದ್ದು. ಅಲಾಟ್ ಮಾಡುವಂತ ಸಂದರ್ಭದಲ್ಲಿ ನೀವು ನಿಮ್ಮ ಇಷ್ಟ ಜೊತೆಗೆ ನಿಮ್ಮ ರ್ಯಾಂಕು ಜೊತೆಗೆ ನಿಮ್ಮ ರಿಸರ್ವೇಶನ್, ಆ ರಿಸರ್ವೇಶನ್ನಿಗೆ ಸರ್ಕಾರ ನಿಗದಿಪಡಿಸಿರುವಂತಹ ಸೀಟ್ಸ್, ಈ ಎಲ್ಲಾ ಅಂಶಗಳನ್ನ ಗಣನೆಗೆ ತೆಗೆದುಕೊಂಡು ನಾವು ಸೀಟ್ ಅಲಾಟ್ ಮಾಡ್ತೀವಿ. ಇದು 100% ಪಾರದರ್ಶಕವಾಗಿ ಸೀಟ್ ಅಲಾಟ್ಮೆಂಟ್ ಆಗುತ್ತೆ. ಕಳೆದ ವರ್ಷ ನಾವು 4 ರೌಂಡು, ಕೆಲವು ಆಯುಷ್ ಎಲ್ಲ ಒಂದು 7 ರೌಂಡ್ ತನಕ ಅಲಾಟ್ ಮಾಡಿದ್ವಿ. ಒಂದು ಸಿಂಗಲ್ ಕೇಸ್ ನನಗೆ ಯಾರಾದ್ರೂ ಬೇಕಾದ್ರೆ ನಾನು ಚಾಲೆಂಜ್ ಮಾಡ್ತೀನಿ, ಇಲ್ಲ ನೀವು ಈ ತರ ಮಿಸ್ ಮಾಡಿದೀರಾ, ತಪ್ಪು ಮಾಡಿದೀರಾ, ರ್ಯಾಂಕ್ ಕಡಿಮೆ ಇದ್ದವನಿಗೆ ಸೀಟ್ ಕೊಟ್ಟಿದ್ದೀರಾ ಅಂತ ಒಂದು ಸಿಂಗಲ್ ಕೇಸ್ ತೋರಿಸಿ ನಮಗೆ. 100% ಪಾರದರ್ಶಕವಾಗಿ ನಾವು ಸೀಟ್ ಅಲಾಟ್ ಮಾಡ್ತೀವಿ. ಯಾರು ಮೆರಿಟೋರಿಯಸ್ ಸ್ಟೂಡೆಂಟ್ ಇದ್ದಾರೆ ಅವ್ರ ರ್ಯಾಂಕು, ಅವ್ರ ಆಪ್ಷನ್ನು, ಅವರು ಸೀಟು ಏನು ರಿಸರ್ವ್ ಆಗಿದೆ, ಮತ್ತೆ ಅದರಲ್ಲಿ ಏನು ಮೀಸಲಾತಿ ಇದೆ, ಅದರ ಆಧಾರದ ಮೇಲೆ ನಾವು ಸೀಟನ್ನು ಅಲಾಟ್ ಮಾಡ್ತೀವಿ. ಫಸ್ಟ್ ರೌಂಡ್ ಸೀಟ್ ಅಲಾಟ್ಮೆಂಟ್ ಆದ್ಮೇಲೆ ತಮ್ಗೆಲ್ಲ ಗೊತ್ತಿರುವಂತೆ 4 ಚಾಯ್ಸ್ಗಳನ್ನ ನಾವು ಕೊಡ್ತೀವಿ. ಅದು ಮುಂದಿನ ದಿನಗಳಲ್ಲಿ ಗೊತ್ತಾಗುತ್ತೆ. ಸಂಕ್ಷಿಪ್ತವಾಗಿ ಹೇಳುವಂಥದ್ದಾದ್ರೆ, ಚಾಯ್ಸ್ 1 ಹಾಕಿದ ಅಂತಂದ್ರೆ ವಿದ್ಯಾರ್ಥಿ ಕಾಲೇಜಿಗೆ ಹೋಗಿ ಅಡ್ಮಿಷನ್ ಆಗ್ತಾನೆ. ಕೆಲವರಿಗೆ ನಿಮಗೆ ವೆಯ್ಟ್ ಮಾಡುವಂಥದ್ದಿರುತ್ತೆ, ಇಲ್ಲ ನೆಕ್ಸ್ಟ್ ರೌಂಡ್ ತನಕ ವೆಯ್ಟ್ ಮಾಡಿದ್ರೆ ಕೆಲವರು ಆಲ್ ಇಂಡಿಯಾದಲ್ಲಿ ಮೆಡಿಕಲ್ಗೆ ಬಿಟ್ಟು ಹೋಗ್ಬಿಡ್ತಾರೆ, ಅದು ನಮಗೆ ಸೀಟ್ ಸಿಕ್ಬೋದು ಅಂತೇಳಿ ಅವರು ಚಾಯ್ಸ್ 2 ಹಾಕಿ ಸೆಕೆಂಡ್ ರೌಂಡಿಗೆ ಸಹ ಬರ್ಬೋದು. ಹೆಂಗ್ ಹೆಲ್ಪ್ ಆಗುತ್ತೆ ಸೆಕೆಂಡ್ ರೌಂಡಿಗೆ ಬಂದ್ರೆ? ಈಗ ಫಸ್ಟ್ ರೌಂಡಲ್ಲಿ ಮೆಡಿಕಲ್ಗೆ ಸಂಬಂಧಪಟ್ಟಂತೆ ನಾವು ಫಸ್ಟು MCC ಅವರು ಸೀಟ್ ಅಲಾಟ್ಮೆಂಟ್ ಮಾಡ್ತಾರೆ, ಅವರು ಅಪ್ಗ್ರೇಡೇಷನ್ ಆಪ್ಷನ್ ಕೊಟ್ಟಿರ್ತಾರೆ, ನಾವು ಆಮೇಲೆ ಸೀಟ್ ಅಲಾಟ್ಮೆಂಟ್ ಮಾಡ್ತೀವಿ. ನಮ್ಮಲ್ಲೂ ವಿದ್ಯಾರ್ಥಿ ಭಾಗವಹಿಸಿರ್ತಾನೆ, ಬಟ್ ಅಲ್ಲಿ MCC ನಲ್ಲೂ ಅವನು ಭಾಗವಹಿಸಿ ಅವನಿಗೆ ಅಲ್ಲಿ ಸೀಟ್ ಸಿಕ್ತು ಅಂತಂದ್ರೆ ನಮ್ಮಿಂದ ಕ್ವಿಟ್ ಮಾಡ್ಬಿಡ್ತಾನೆ, ಅವನು ಚಾಯ್ಸ್ 4 ಆಗ್ತಾನೆ. ಕೆಲವು ವಿದ್ಯಾರ್ಥಿಗಳು ಯಾವುದೋ ಪರ್ಟಿಕ್ಯುಲರ್ ಕಾಲೇಜಿಗೆ ವೆಯ್ಟ್ ಮಾಡ್ತಿರ್ತಾರೆ, ಅವರಿಗೆ ಸಿಗಲ್ಲ, ಅವರು ನಮ್ಮಲ್ಲಿ ಚಾಯ್ಸ್ 4 ಹಾಕಿ ಹೊರಗಡೆ ಹೋಗ್ಬಿಡ್ತಾರೆ. ನೀವು ವೆಯ್ಟ್ ಮಾಡ್ತಿತ್ತು ಅಂತಂದ್ರೆ ನಿಮ್ದೇನಾದ್ರೂ ಆಪ್ಷನ್ ಆ ಕಾಲೇಜಿಗೆ ಹಾಕಿದ್ರಿ ಅಂತಂದ್ರೆ ನೀವು ಸೆಕೆಂಡ್ ರೌಂಡ್ ಏನು ನಾವು ಸೀಟ್ ರನ್ ಮಾಡ್ತೀವಿ ನಾವು ಅಲಾಟ್ಮೆಂಟು, ಅವಾಗ ನೀವು ಅಪ್ಗ್ರೇಡ್ ಆಗ್ತಾ ಹೋಗುತ್ತೆ ನಿಮ್ದು, ಹಾಗಾಗಿ ಸಹಾಯ ಆಗುತ್ತೆ. ಈ ಆಪ್ಷನ್ ಎಂಟ್ರಿ ಮತ್ತಿದು ಏನು ತುಂಬಾ ದೊಡ್ಡ ರಾಕೆಟ್ ಸೈನ್ಸ್ ಇಲ್ಲ. ನೀವು ಇದಕ್ಕೋಸ್ಕರ ಬೇರೆ ಬೇರೆಯವರಿಗೆ ದುಡ್ಡು ಕೊಟ್ಟು ದುಡ್ಡು ಕಳ್ಕೊಂಡು ಕಳೆದ ವರ್ಷ ಆಗಿದೆ. ಏನಾಗಿದೆ, ತುಂಬಾ ವಿದ್ಯಾರ್ಥಿಗಳು ಸೈಬರ್ ಸೆಂಟರ್ ಮೇಲೆ ಡಿಪೆಂಡ್ ಆಗ್ಬಿಟ್ಟಿದ್ದೀರಾ. ನಾವು ನಿಮಗೆ ಕ್ರೆಡೆನ್ಷಿಯಲ್ ಕೊಟ್ಟಿದ್ವಿ ಲಾಸ್ಟ್ ಇಯರ್, ಪಾಸ್ವರ್ಡು, ಲಾಗಿನ್ನು, ಒಂದು ಸೀಕ್ರೆಟ್ ಕೀ ಅಂತ ಕೊಟ್ಟಿದ್ವಿ. ನೀವು ಅದನ್ನ ತಗೊಂಡೋಗ್ಬಿಟ್ಟು ಸೈಬರ್ ಸೆಂಟ್ರಿಗೆ ಕೊಟ್ಬಿಟ್ರಿ. ಅವನೇ ಡಿಸೈಡ್ ಮಾಡ್ತಾನೆ ನಿಮಗೆ ಯಾವ ಕಾಲೇಜ್ ಹಾಕ್ಬೇಕು ಅಂತನ್ನುವಂಥದ್ದು. ನನಗೊಂದು ಪ್ರಕರಣ ಬಂತು, ಅವನು ಯಾವುದೋ ಒಬ್ರು ಜೊತೆ ಟೈಅಪ್ ಆಗಿದ್ದಾನೆ, ನರ್ಸಿಂಗ್ ಕಾಲೇಜಿಗೆ ಹಾಕಿದ್ದಾನೆ ಫಸ್ಟ್ ಆಪ್ಷನ್. ಆ ಹುಡುಗಿಗೆ ಯೋಗ ಮತ್ತೆ ನ್ಯಾಚುರೋಪತಿ ಮಾಡುವಂತ ಆಸೆ ಇದೆ. ಅವಳಕ್ಕಿಂತನೂ ಅವಳ ಫ್ರೆಂಡ್ಸು ಕಡಿಮೆ ರ್ಯಾಂಕ್ ಇದ್ದವರಿಗೆ ಕಾಲೇಜ್ಗಳು ಸಿಕ್ಕಿದೆ, ಇವಳಿಗೆ ಸಿಕ್ಕಿಲ್ಲ.
ಆದರೆ ಅವನು ಇವಳಿಗೆ ನಾನು ಚಾಯ್ಸು 3 ಹಾಕ್ಬಿಟ್ಟು ಅದನ್ನ ಬಿಟ್ಟು ನೆಕ್ಸ್ಟ್ ರೌಂಡಿಗೆ ಬಾ ಅಂದರೆ ಸೈಬರ್ ಸೆಂಟರ್ ಅವನು ಒಪ್ತಾ ಇಲ್ಲ ಅಂತೆ. ಇಲ್ಲ ಇಲ್ಲ ನೀನು ಈ ಕಾಲೇಜಿಗೆ ಹೋಗಿ ಅಡ್ಮಿಷನ್ ಆಗುವಂತ. ಈ ಥರದ್ದು ಪರಿಸ್ಥಿತಿನೂ ಇದೆ. ಅದಕ್ಕೆ ನೀವು ನಿಮ್ಮ ಒಂದು ಅಧಿಕಾರ ಲಾಗಿನ್ ಪಾಸ್ವರ್ಡ್ ಸೀಕ್ರೆಟ್ ಕೀನ ಬೇರೆಯವರಿಗೆ ಕೊಡೋದು ಯಾಕೆ? ಇದು ತುಂಬ ಕಷ್ಟ ಇಲ್ಲ, ತುಂಬ ಸಿಂಪಲ್ ಇದೆ. ಸ್ವಲ್ಪ ತಾಳ್ಮೆ ಬೇಕಷ್ಟೇನೆ. ಮತ್ತು ನಿಮ್ಮೆಲ್ಲ ವಿದ್ಯಾರ್ಥಿಗಳು PUC ಸೈನ್ಸ್ ಓದಿರುವಂಥವ್ರು, ಇಂಗ್ಲೀಷ್ ಬರುವಂಥವ್ರು, ಸ್ವಲ್ಪ ಕಂಪ್ಯೂಟರ್ ಜ್ಞಾನ ಇರುವಂಥವ್ರು ತಾಳ್ಮೆಯಿಂದ ಕೂತ್ಕೊಂಡ್ರೆ ನೀವೇನೇ ಇದನ್ನು ಮಾಡುವಂಥದ್ದಕ್ಕೆ ಅವಕಾಶ ಇದೆ. ಈ ಬಾರಿ ನಾವು ಈ ಥರದ್ದೆಲ್ಲ ನೀವು ಬೇರೆ ಬೇರೆಯವರಿಗೆ ಲಾಗಿನ್ನು ಪಾಸ್ವರ್ಡ್ ಎಲ್ಲ ಕೊಟ್ಟು ಅವರು ನಿಮ್ಮ ಹೆಸರಲ್ಲಿ ಬೇರೆ ಬೇರೆಯವರಿಗೆಲ್ಲ ಏನೇನೋ ಸ್ವಲ್ಪ ಗೊಂದಲ ಮಾಡಿ ತೊಂದರೆ ಮಾಡಿದ್ರು ಅನ್ನುವಂಥ ಹಿನ್ನೆಲೆಯಲ್ಲಿ ನಾವು ಈ ಸರಿ KEA ಇಂದ ಒಂದು ಹೊಸ ತಂತ್ರಜ್ಞಾನವನ್ನು ಸಹ ತಂದಿದ್ದೀವಿ. ಈ ಥರ ಯಾರು ಮಧ್ಯವರ್ತಿಗಳು ನಿಮ್ಮ ಹೆಸರಲ್ಲಿ ವಿದ್ಯಾರ್ಥಿಗಳ ಹೆಸರಲ್ಲಿ ಆಟ ಆಡುವಂಥದ್ದಕ್ಕೆ ಅವಕಾಶ ಕೊಡಲ್ಲ ಈ ಬಾರಿ. ತಮಗೆಲ್ಲ ಗೊತ್ತಿದೆ. ಈಗಾಗಲೇ ನೀವು ಅರ್ಜಿ ಹಾಕುವಂಥ ಸಂದರ್ಭದಲ್ಲಿ ಫೋಟೋ ಹಾಕಿದ್ದೀರಾ. ನಿಮ್ಮ ಫೋಟೋವನ್ನು ಆಧರಿಸಿ ನಾವು ಪರೀಕ್ಷಾ ಕೇಂದ್ರಕ್ಕೆ ಬಂದಾಗ ನಿಮ್ಮ ಫೇಸ್ದು ಕ್ಯಾಪ್ಚರ್ ಮಾಡಿ ನಾವು ಒಳಗಡೆ ಬಿಟ್ಟಿದ್ದೀವಿ. ಯಾರು ಪರೀಕ್ಷೆ ಬರೆದಿದ್ದೀರಾ ತಮಗೆ ಗೊತ್ತಿದೆ. ನೀವೇನೇ ಪರೀಕ್ಷೆ ಬರೆದಿದ್ದೀರಾ ಅಂತನ್ನುವಂಥದ್ದು ನಾವಲ್ಲಿ ಖಾತ್ರಿ ಮಾಡ್ಕೊಂಡಿದ್ದೀವಿ. ನೆಕ್ಸ್ಟು ಸಹ ಆಪ್ಷನ್ ಎಂಟ್ರಿ ಮಾಡುವಂತಹ ಸಂದರ್ಭದಲ್ಲಿ ಸಹ ನಿಮ್ಮ ಮುಖವನ್ನು ವೆಬ್ ಕ್ಯಾಮಲ್ಲಿ ತೋರಿಸಿದ್ರೆ ಮಾತ್ರ ನಿಮ್ಮ ಲಾಗಿನ್ ಓಪನ್ ಆಗುತ್ತೆ. ನಿಮ್ಮ ಮೊಬೈಲಿಗೆ OTP ಬಂದು ನೀವು ಅದನ್ನು ಎಂಟ್ರಿ ಮಾಡಿದರೆ ಮಾತ್ರ ನಿಮ್ಮ ಲಾಗಿನ್ ಓಪನ್ ಆಗುತ್ತೆ. ನೀವು ಅವಾಗ ಆಪ್ಷನ್ ಎಂಟ್ರಿ ಮಾಡ್ತೀರಾ. ಅದನ್ನು ಅಷ್ಟಕ್ಕೆ ನಾವು ಬಿಟ್ಟಿಲ್ಲ. ನೆಕ್ಸ್ಟು ನಿಮಗೆ ಸೀಟು ಅಲಾಟ್ ಆಯಿತು, ನಿಮ್ಮ ಫೇವ್ರೇಟ್ ಕಾಲೇಜ್ದು ಒಂದು ಸೀಟ್ ಅಲಾಟ್ ಆಯಿತು. ಈಗೇನಾಗ್ತಿತ್ತು, ಸೀಟ್ ಅಲಾಟ್ ಆದಮೇಲೆ ನೀವು ನಮಗೆ ದುಡ್ಡು ಕಟ್ಟಬೇಕು. ದುಡ್ಡು ಕಟ್ಟಿದ ಮೇಲೆ ನಿಮಗೆ ಅಡ್ಮಿಷನ್ ಟಿಕೆಟ್ ಡೌನ್ಲೋಡ್ ಆಗುತ್ತೆ. ಅಡ್ಮಿಷನ್ ಟಿಕೆಟ್ ಡೌನ್ಲೋಡ್ ಆದಮೇಲೆ ನೀವು ಕಾಲೇಜಿಗೆ ಹೋದ್ರಾ ಬಿಟ್ರಾ, ನಿಮ್ಮ ಪರವಾಗಿ ಬೇರೆಯವರು ಹೋದ್ರಾ, ಇದೆಲ್ಲ ಸ್ವಲ್ಪ ಗೊಂದಲ ಇತ್ತು. ನಾವು ಈ ಸರಿ ಏನು ಮಾಡಿದ್ದೀವಿ, ನಿಮಗೆ ಫೇವ್ರೇಟ್ ಕಾಲೇಜ್ ಅಲಾಟ್ ಆಗಿದೆ. ಈಗ ನೀವು ಚಾಯ್ಸ್ 1 ಹಾಕಿದ್ದೀರಾ, ಫೀಸ್ ನಮಗೆ ಕಟ್ತೀರಾ. ನಿಮಗೆ ಅಡ್ಮಿಷನ್ ಕನ್ಫರ್ಮೇಷನ್ ಸ್ಲಿಪ್ ಅಂತ ಜನ್ರೇಟ್ ಮಾಡ್ತೀವಿ. ನೀವು ಆ ಸ್ಲಿಪ್ ತಗೊಂಡ್ರೆ ಅದರಲ್ಲಿ ನಾವು ಹೇಳ್ಬಿಡ್ತೀವಿ, ನೀವು ದಿನಾಂಕ ಇಷ್ಟರೊಳಗಡೆ ನೀವು ಕಾಲೇಜಿಗೆ ಮೂಲ ದಾಖಲೆಗಳನ್ನು ತೆಗೆದುಕೊಂಡು ಕೊಟ್ಟು ಅಡ್ಮಿಷನ್ ಆಗಿ ಅಂತ. ನೀವು ಕಾಲೇಜಿಗೆ ಹೋಗಬೇಕು ಫಿಸಿಕಲಿ. ಕಾಲೇಜಲ್ಲಿ ಸಹ ಹೋಗಿ ನಿಮ್ಮ ಮುಖವನ್ನು ತೋರಿಸಿದ್ರೆ ಫೇಶಿಯಲ್ ರೆಕಗ್ನೈಸ್ ಮಾಡಿ ನಿಮ್ಮ ಲಾಗಿನ್ ಓಪನ್ ಆಗುತ್ತೆ. ನಿಮ್ಮ ಅಡ್ಮಿಷನ್ ಟಿಕೆಟಲ್ಲಿ ಡೌನ್ಲೋಡ್ ಆಗಿ ನಿಮ್ಮ ಅಡ್ಮಿಷನ್ ಆಗುತ್ತೆ. ಇದು ನಾವು ಬದಲಾವಣೆ ಮಾಡಿದ್ವಿ. ತಾವೆಲ್ಲ ಪೇಪರಲ್ಲಿ ಓದಿರ್ಬೋದು. ಕಳೆದ ವರ್ಷ ಕೆಲವು ಇಂಜಿನಿಯರಿಂಗ್ ಕಾಲೇಜುಗಳಲ್ಲಿ, ಒಳ್ಳೊಳ್ಳೆ ಇಂಜಿನಿಯರಿಂಗ್ ಕಾಲೇಜುಗಳಲ್ಲಿ ಸೀಟ್ ಬ್ಲಾಕ್ ಮಾಡಿದ್ದಾರೆ ಅಂತ ನಾವು ಪ್ರಕರಣವನ್ನು ದಾಖಲಿಸಿದ್ವಿ. ಪೊಲೀಸವರು ತನಿಖೆ ಮಾಡಿ ಒಂದು 10 ಜನದಷ್ಟು ಅರೆಸ್ಟ್ ಸಹ ಮಾಡಿದ್ರು. ಈಗ ನಾವು ಯಾರು ಅರ್ಜಿ ಹಾಕಿದ್ದಾರೆ ಅವರಿಗೆ ಪರೀಕ್ಷೆ ಬರೀಬೇಕು ಅಂತ ಬರ್ಸಿದ್ದೀವಿ. ಯಾರು ಪರೀಕ್ಷೆ ಬರೆದಿದ್ದಾರೆ ಅವರೇ ಆಪ್ಷನ್ ಎಂಟ್ರಿ ಮಾಡೋದು. ಯಾರು ಆಪ್ಷನ್ ಎಂಟ್ರಿ ಮಾಡಿ ಸೀಟ್ ಅಲರ್ಟ್ ಆಗುತ್ತೆ ಅವರೇ ಕಾಲೇಜಿಗೆ ಹೋಗಬೇಕು. ಅದಕ್ಕೆ ನಾವು ಈ ಫೇಸ್ ರೆಕಗ್ನೈಸೇಷನ್ ತಂತ್ರಾಂಶವನ್ನು ತಂದು OTPಯನ್ನು ಹಾಕೋದ್ರ ಮೂಲಕ ನೀವು ಲಾಗಿನ್ ಆಗುವಂಥ ವ್ಯವಸ್ಥೆಯನ್ನು ನಾವು ಮಾಡಿದ್ದೀವಿ. ಇದ್ರದ್ದು ಉದ್ದೇಶ ಇಷ್ಟೇ, ಮೆರಿಟೋರಿಯಸ್ ಸ್ಟೂಡೆಂಟು ಯಾರು ಅರ್ಹರಿದ್ದಾರೆ ಅವರಿಗೆ ಒಳ್ಳೊಳ್ಳೆ ಕಾಲೇಜಲ್ಲಿ ಒಳ್ಳೊಳ್ಳೆ ಕೋರ್ಸ್ಗಳು ಸಿಕ್ಕಬೇಕು. ಯಾರೋ ಬೇರೆ ಇನ್ನೊಬ್ಬಂಗೆ ಅದು ಪಾಲಾಗಬಾರ್ದು, ಅನ್ಯ ಮಾರ್ಗಗಳು ಹಿಡಿಯುವಂಥವ್ರಿಗೆ ಅನ್ನುವಂಥದ್ದು ನಮ್ಮ ಉದ್ದೇಶ ಆಗಿತ್ತು.